ನಮಸ್ತೆ, ಇದು ನ್ಯಾಷನಲ್ ಟಿವಿ. ಇಲ್ಲಿದೆ ಇವತ್ತಿನ ಮಾರುಕಟ್ಟೆಯಲ್ಲಿನ ಚಿನ್ನ ಬೆಳ್ಳಿ ಬೆಲೆಗಳ ಅಪ್ಡೇಟ್ಸ್. ಕಳೆದ ಮೇ 10, 2026ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಒಂದು ವರ್ಷ ಚಿನ್ನ ಕೊಳ್ಳಬೇಡಿ ಎಂದು ಅನಿರೀಕ್ಷಿತ ಕರೆ ನೀಡಿದ್ರು. ಈ ಮಾತು ಕೇಳುತ್ತಿದ್ದಂತೆ ಚಿನ್ನದ ಮಾರುಕಟ್ಟೆಯಲ್ಲಿ ಭಾರಿ ಕಂಪನ ಉಂಟಾಯಿತು. ವಿದೇಶಿ ವಿನಿಮಯ ಮೀಸಲು ಉಳಿಸುವ ಉದ್ದೇಶದಿಂದ ನೀಡಿದ ಈ ಕರೆಯು ಗ್ರಾಹಕರ ಮನಸ್ಥಿತಿಯನ್ನ ಸಂಪೂರ್ಣವಾಗಿ ಬದಲಿಸಿತು. ಮೋದಿ ಮಾತಿಗೆ ಬೆಲೆ ಕೊಟ್ಟು ಜನರು ಚಿನ್ನ ಕೊಳ್ಳುವುದನ್ನ ಕಡಿಮೆ ಮಾಡಿದ ಪರಿಣಾಮ ಮಾರುಕಟ್ಟೆಯಲ್ಲಿ ಬೇಡಿಕೆ ಬರೋಬ್ಬರಿ 70% ಕುಸಿಯಿತು. ಪ್ರಧಾನಿಯವರ ಕರೆಯ ನಂತರ ಕೇವಲ 23 ದಿನಗಳಲ್ಲಿ ಚಿನ್ನದ ಬೇಡಿಕೆ ನೆಲಕಚ್ಚಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 25 ಟನ್ ಇದ್ದ ಚಿನ್ನದ ಬೇಡಿಕೆ ಮೇ 27ಕ್ಕೆ ಅಂತ್ಯವಾದ 2 ವಾರಗಳಲ್ಲಿ ಕೇವಲ 7.5 ಟನ್ಗೆ ಇಳಿದಿದೆ. ಟೈಟಾನ್ ಮತ್ತು ಕಲ್ಯಾಣ್ ಜ್ಯುವೆಲರ್ಸ್ ನಂತಹ ದೊಡ್ಡ ಕಂಪನಿಗಳ ಷೇರುಗಳು 6ರಿಂದ 9% ಕುಸಿತ ಕಂಡವು. ಚಿನ್ನದ ಅಂಗಡಿಗಳಲ್ಲಿನ ಮಾರಾಟ ಕೂಡ ಅರ್ಧಕ್ಕಿಂತ ಕಡಿಮೆಯಾಗಿದ್ದು, ಜನ ಚಿನ್ನ ಕೊಳ್ಳುವ ಬದಲು ಹಳೆಯ ಒಡವೆಗಳನ್ನೇ ಬಳಸುವತ್ತ ಮುಖ ಮಾಡಿದ್ದಾರೆ. ಮೋದಿ ಮಾತು ಕೇಳಿದ ಮರುದಿನವೇ ಮಾರುಕಟ್ಟೆಯಲ್ಲಿ ಭಾರಿ ಚರ್ಚೆ ಶುರುವಾಯಿತು. ಮೊದಲ ದಿನವೇ 10 ಗ್ರಾಂ ಚಿನ್ನದ ಬೆಲೆ 600ರಷ್ಟು ಇಳಿಕೆ ಕಂಡು ಜನರಿಗೆ ನಿರಾಳತೆ ನೀಡಿತು. ಆದರೆ ಸರ್ಕಾರವು ಆಮದು ಸುಂಕವನ್ನ 6ರಿಂದ 15ಕ್ಕೆ ಏರಿಸಿದ್ದರಿಂದ ನಂತರದ ದಿನಗಳಲ್ಲಿ ಚಿನ್ನದ ದರ ಮತ್ತೆ ಏರಿಕೆ ಕಾಣತೊಡಗಿತು. ಇದು ಜನರಿಗೆ ಸ್ವಲ್ಪ ಗೊಂದಲವನ್ನೇ ಸೃಷ್ಟಿಸಿತು. ಆರಂಭದಲ್ಲಿ ಮೋದಿಯವರ ಮಾತಿಗೆ ಮಣಿದು ಚಿನ್ನದ ದರ 1,51,972ರ ಆಸುಪಾಸಿಗೆ ಇಳಿದಿತ್ತು. ಆದರೆ ಆಮದು ಸುಂಕ ಹೆಚ್ಚಿಸಿದ ಸರ್ಕಾರ ಕಠಿಣ ನಿರ್ಧಾರದಿಂದಾಗಿ ಚಿನ್ನದ ಬೆಲೆ ಮತ್ತೆ ಏರುಗತಿಯಲ್ಲಿ ಸಾಗಿ ಮೇ 22ರ ಹೊತ್ತಿಗೆ 1,58,350ಕ್ಕೆ ತಲುಪಿತು. ಅಂದ್ರೆ ಮೋದಿ ಕರೆ ನೀಡಿದ ಬೆನ್ನಲ್ಲೇ ಬೆಲೆ ಇಳಿದ್ರು. ಸರ್ಕಾರದ ತೆರಿಗೆ ನೀತಿಯಿಂದಾಗಿ ಬಂಗಾರ ಮತ್ತೆ ದುಬಾರಿಯಾಯಿತು. ಈಗ ಜನರು ಹೊಸ ಚಿನ್ನ ಕೊಳ್ಳುವ ಬದಲಾಗಿ ಬಾಡಿಗೆ ಒಡವೆಗಳನ್ನ ಧರಿಸುವುದು ಅಥವಾ ಮನೆಯಲ್ಲಿರುವ ಹಳೆಯ ಬಂಗಾರವನ್ನ ಬದಲಾಯಿಸಿಕೊಳ್ಳುವ ಹೊಸ ಪದ್ಧತಿಗೆ ಮಾರು ಹೋಗಿದ್ದಾರೆ. ಇದು ಮೋದಿಯವರ ಆಶಯದಂತೆ ಅಮೆರಿಕನ್ ಡಾಲರ್ ಮೀಸಲು ಉಳಿಸುವಲ್ಲಿ ಯಶಸ್ವಿಯಾಗಿದೆ. ಒಂದು ಕಡೆ ಮೋದಿಯವರ ಪ್ರೇರಣಾತ್ಮಕ ಮಾತು, ಇನ್ನೊಂದು ಕಡೆ ಸರ್ಕಾರದ ಕಠಿಣ ಸುಂಕದ ಕ್ರಮ. ಇದರಿಂದಾಗಿ ಗ್ರಾಹಕರು ಚಿನ್ನ ಕೊಳ್ಳಬೇಕೋ ಅಥವಾ ಕಾಯಬೇಕೋ ಎಂಬ ಗೊಂದಲದಲ್ಲಿದ್ದಾರೆ. ಜ್ಯುವೆಲರಿ ಮಾಲೀಕರು ಕೂಡ ಈ ಬದಲಾವಣೆಯನ್ನ ನಿಭಾಯಿಸಲು ಪರದಾಡ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಆಮದು ಸುಂಕ ಹೆಚ್ಚಾಗಿರುವುದರಿಂದ ಚಿನ್ನದ ಬೆಲೆ ಸುಲಭಕ್ಕೆ ಇಳಿಯುವ ಲಕ್ಷಣಗಳಿಲ್ಲ. ಹೂಡಿಕೆದಾರರು ಎಚ್ಚರಿಕೆಯಿಂದ ಬಂಡವಾಳ ಹೂಡುತ್ತಿದ್ದಾರೆ. ಪ್ರಧಾನಿಯವರ ಕರೆಯು ದೀರ್ಘಾವಧಿಯ ಭಾರತದ ಆರ್ಥಿಕತೆಗೆ ಹೇಗೆ ನೆರವಾಗಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಸದ್ಯಕ್ಕೆ ಜನಸಾಮಾನ್ಯರು ಮಾತ್ರ ಚಿನ್ನದಿಂದ ದೂರವಿರುವುದೇ ಲೇಸು ಎಂದುಕೊಂಡಿದ್ದಾರೆ. ಮೋದಿಯವರ ಮಾತು ಬಂಗಾರದ ಬೇಡಿಕೆಯನ್ನ ಕಡಿಮೆ ಮಾಡುವಲ್ಲಿ ಪಕ್ಕಾ ಯಶಸ್ವಿಯಾಗಿದೆ. ಚಿನ್ನದ ಮೇಲಿನ ಮೋಹ ಕಡಿಮೆಯಾಗುತ್ತಿರುವುದು ದೇಶದ ಆರ್ಥಿಕ ಭದ್ರತೆಯ ದೃಷ್ಟಿಯಿಂದ ಒಂದು ಶುಭ ಸೂಚನೆ ಎನ್ನಬಹುದು. ಸದ್ಯ ಮಾರುಕಟ್ಟೆ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ಇಂದು ಜೂನ್ 3 ಬುಧವಾರ ಇವತ್ತಿನ ಚಿನ್ನದ ಮಾರುಕಟ್ಟೆಯಲ್ಲಿ ಬೆಲೆಗಳು ಹೇಗಿದೆ ಅಂತ ನೋಡೋದಾದ್ರೆ, ಇವತ್ತು ಕೂಡ ಚಿನ್ನದ ಮಾರುಕಟ್ಟೆಯಲ್ಲಿ ಬೆಲೆಗಳಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ನೆನ್ನೆಯಷ್ಟೇ ಇದೆ. ಬೆಳ್ಳಿ ಬೆಲೆಯು ಯಥಾಸ್ಥಿತಿಯಲ್ಲಿದೆ. ಇವತ್ತು 24 ಕ್ಯಾರೆಟ್ ಶುದ್ಧ ಚಿನ್ನ ಗ್ರಾಮ್ಗೆ 15,622 ಆಗಿದೆ. 10 ಗ್ರಾಂ ಚಿನ್ನಕ್ಕೆ 1,56,220, 100 ಗ್ರಾಂಗೆ 15,62,200 ಇದೆ. ಇದು ಶುದ್ಧ ಚಿನ್ನದ ಬೆಲೆಯಾದ್ರೆ 22 ಕ್ಯಾರೆಟ್ನ ಆಭರಣ ಚಿನ್ನ ಗ್ರಾಮ್ಗೆ ಇವತ್ತು 14,320 ರೂಪಾಯಿ ಇದೆ. 10 ಗ್ರಾಂಗೆ 1,43,200, ಹಾಗೆ 100 ಗ್ರಾಂ ಚಿನ್ನಕ್ಕೆ 14,32,000. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ ಗ್ರಾಮ್ಗೆ ಇವತ್ತು 11,717, 10 ಗ್ರಾಂಗೆ 1,17,170, ಹಾಗೆ 100 ಗ್ರಾಂಗೆ 11,71,700 ರೂಪಾಯಿ ಇದೆ. ಇದು ಇಂದಿನ ಚಿನ್ನದ ಬೆಲೆಗಳಾಗಿದೆ. ಬೆಳ್ಳಿ ಬೆಲೆ ಗ್ರಾಮ್ಗೆ 280 ರೂಪಾಯಿ ಇದೆ. 100 ಗ್ರಾಂ ಬೆಳ್ಳಿ ಬೆಲೆ 28,000, ಕೆಜಿ ಬೆಳ್ಳಿ ಬೆಲೆ 2,80,000 ಆಗಿದೆ. ಇದಾಗಿತ್ತು ಇವತ್ತಿನ ಚಿನ್ನ ಬೆಳ್ಳಿ ಬೆಲೆಗಳ ಅಪ್ಡೇಟ್ಸ್. ನೀವು ಚಿನ್ನ ಕೊಳ್ಳೋ ಪ್ಲಾನ್ ನಲ್ಲಿದ್ರೆ ಬೆಲೆಗಳನ್ನ ಮೊದಲೇ ತಿಳಿದು ಮುಂದುವರಿಯುವುದು ಉತ್ತಮ. ಹಾಗಾಗಿ ಪ್ರತಿದಿನದ ಚಿನ್ನದ ಮಾರುಕಟ್ಟೆಯ ಬೆಲೆಗಳ ಏರಿಳಿತ ತಿಳಿಯೋಕೆ ತಪ್ಪದೆ ನಮ್ಮ ವಿಡಿಯೋ ನೋಡಿ.